ನೀನು ನಿರೀಕ್ಷಿಸಿದ ಸಮಯ ಬಂದಾಯಿತು. ಯಾವ ಸಮಯ ತ್ರಿಜಟೆ? ನಿನ್ನ ಸ್ವಾಮಿ ಶ್ರೀರಾಮನೇ ಈಗ ಶತ್ರುಗಳ ವಿರುದ್ಧ ಶಸ್ತ್ರಪ್ರಯೋಗ ಮಾಡುತ್ತಿದ್ದಾನೆ. ತ್ರಿಜಟೆ, ರಾವಣ ನನ್ನನ್ನು ಅಪಹರಿಸಿ ಅಧರ್ಮದ ಕಾರ್ಯವನ್ನು ಮಾಡಿದ್ದಾನೆ. ಅವನಿಗೆ ಬೆಂಬಲವನ್ನು ನೀಡಿ ಕುಂಭಕರ್ಣನು ಅಧರ್ಮದ ಪಾಲುಗಾರನಾಗಿದ್ದಾನೆ. ರಾವಣನ ಸಂಹಾರದಷ್ಟೇ ಕುಂಭಕರ್ಣನ ಸಂಹಾರವೂ ಮುಖ್ಯ. ನಿಜ ಸೀತೆ, ಕುಂಭಕರ್ಣ ಅಧರ್ಮಕ್ಕೆ ಬೆಂಬಲ ನೀಡಿದ. ವಿಭೀಷಣ ಪ್ರಭುಗಳು ಧರ್ಮಕ್ಕೆ ಬೆಂಬಲ ನೀಡಿ ಶ್ರೀರಾಮನ ಮಿತ್ರತ್ವವನ್ನು ಗಳಿಸಿದರು. ಆ ಧರ್ಮಾತ್ಮನಾದ ವಿಭೀಷಣ ಖಂಡಿತ ಈ ಲಂಕೆಯನ್ನು ಆಳುತ್ತಾನೆ. ರಾವಣನ ಸಂಹಾರವಾದ ನಂತರ ವಿಭೀಷಣನ ಪಟ್ಟಾಭಿಷೇಕ ಖಂಡಿತ ನಡೆಯುತ್ತದೆ. ರಾವಣನ ಸಂಹಾರಕ್ಕೆ ಮೊದಲು ಕುಂಭಕರ್ಣನ ಸಂಹಾರವಾಗಬೇಕಾಗಿದೆ. ಆಗುತ್ತದೆ, ಹಾಗೇ ಆಗುತ್ತದೆ, ಅದರಲ್ಲಿ ಸಂದೇಹವೇ ಇಲ್ಲ. ಅದು ಅಷ್ಟು ಸುಲಭವಲ್ಲ ಸೀತೆ. ಕುಂಭಕರ್ಣ ರಾವಣನಷ್ಟೇ ಪ್ರತಾಪಶಾಲಿ. ನನ್ನ ಸ್ವಾಮಿಗೆ ಅದು ಮುಖ್ಯವಾಗುವುದಿಲ್ಲ. ರಾಕ್ಷಸ ವೀರರು ಎಷ್ಟೇ ಪರಾಕ್ರಮಶಾಲಿಗಳಾದರೂ ಅವರೆಲ್ಲ ನನ್ನ ಸ್ವಾಮಿಗೆ ಸಮಾನರಲ್ಲ. ಶ್ರೀರಾಮನ ಆಕ್ರೋಶದ ಅಗ್ನಿ ಜ್ವಾಲೆಯಲ್ಲಿ ಅವರೆಲ್ಲ ಉರಿದು ಹೋಗುತ್ತಾರೆ. ಗೆಲವೋ ದುರುಳ ಕುಂಭಕರ್ಣ, ನನ್ನನ್ನು ತಪ್ಪಿಸಿ ಹೀಗೆ ಮರಳುಗೊಂಡವನಂತೆ ಏಕೆ ವರ್ತಿಸುತ್ತಿರುವೆ? ನಾನು ಸಿದ್ಧನಾಗಿ ನಿಂತಿದ್ದೇನೆ. ಬಾ, ನನ್ನೊಂದಿಗೆ ಯುದ್ಧ ಮಾಡು. ರಾಕ್ಷಸ ಕುಲನಾಯಕನಾದ ರಘುವಂಶದ ನನ್ನೊಂದಿಗೆ ಯುದ್ಧ ಮಾಡು. ಮುಹೂರ್ತ ಕಾಲದಲ್ಲಿ ನಿನ್ನನ್ನು ಯಮಪರಿಗೆ ಕಳಿಸುತ್ತೇನೆ. ನಾನು ವಿರಾಟನಲ್ಲ, ಕವಂಗನಲ್ಲ, ಕರನಲ್ಲ, ಕಾಲಿಯುವಲ್ಲ, ಮಾರೀಚನೂ ಹೇಳಿಯಂತೆ ರಣಾಂಗಣ ಬಿಟ್ಟು ಓಡಿ ಹೋಗುವವನು ಅಲ್ಲ. ನಿನ್ನನ್ನು ಬಂದಿದ್ದೇನೆ. ಆದರೂ ನಿನ್ನ ಅವಸ್ಥೆ ಇಂತಹ ದೀನಾವಸ್ಥೆಗೆ ಹೇಗೆ ಬಂದಿದೆ ಕುಂಭಕರ್ಣ? ನಿನ್ನ ಕಿವಿಗಳಿಂದ ರಕ್ತ ಸೋರುತ್ತಿದೆ. ಇದು ಆ ಕಾಪಿ ಬುದ್ಧಿಗೆ ಸುಗ್ರೀವನಿಂದ ಆದದ್ದು. ಇದರಿಂದ ನನಗೇನು ಬಾಧಕವಿಲ್ಲ. ರಾಮ, ಮಾತುಗಳು ಬೇಡ. ನಿನ್ನ ಶಸ್ತ್ರಾಸ್ತ್ರಗಳನ್ನು ಪರಿದು ಮಾಡಿಕೊ. ಆನಂತರ ನಿನ್ನನ್ನು ನುಂಗಿ ಹಾಕಿಬಿಡುವೆನು. ನನ್ನನ್ನು ನುಂಗುವ ಮೊದಲು ನಿನ್ನನ್ನು ನುಂಗಲು ಬರುತ್ತಿರುವ ಈ ನನ್ನ ಶರಾಘಾತವನ್ನು ಸಹಿಸಿಕೊ.
ಇಷ್ಟು ಹೊತ್ತಿಗಾಗಲೇ ನನ್ನ ಸೋದರ ಕುಂಭಕರ್ಣ ವಾನರ ಸೈನ್ಯವನ್ನು ಧೂಳಿಪಟ ಮಾಡಿರುತ್ತಾನಲ್ಲವೇ? ರಾಮಲಕ್ಷ್ಮಣರನ್ನು ಸೋಲಿಸಿರುತ್ತಾನಲ್ಲವೇ? ಲಂಕೇಶ್ವರ, ಯುದ್ಧವೆಂದ ಮೇಲೆ ಸಂಹಾರ ಕಾರ್ಯವಲ್ಲದೆ ಮತ್ತಿನ್ನೇನು ನಡೆಯುತ್ತದೆ? ಕೊಲ್ಲಬೇಕು, ಇಲ್ಲ ಕೊಲ್ಲಿಸಿಕೊಳ್ಳಬೇಕು. ಇಲ್ಲಿಯವರೆಗೆ ಆ ವಾನರರು ರಾಕ್ಷಸರ ಪ್ರಮುಖ ವೀರರನ್ನು ಕೊಂದಿದ್ದಾರೆಯೇ ಹೊರತು ರಾಕ್ಷಸರು ವಾನರರ ಪ್ರಮುಖ ವೀರರನ್ನು ಕೊಂದೇ ಇಲ್ಲ. ಇಲ್ಲಿಯವರೆಗಿನ ವಿಷಯ ಬಿಡು, ಈಗಿನ ವಿಷಯವನ್ನು ಹೇಳು. ಈಗ ಯುದ್ಧಕ್ಕೆ ಹೋಗಿರುವವನು ನನ್ನ ಸೋದರ ವೀರಾದಿವೀರ ಕುಂಭಕರ್ಣನೆಂಬುದು ನೆನಪಿನಲ್ಲಿರಲಿ. ಅವನು ಶತ್ರುಗಳನ್ನು ಕೊಂದೇ ತೀರುತ್ತಾನೆ. ನೋಡಿದೆ ಮಹೋದರ, ದೂತ ಬಂದೇ ಬಿಟ್ಟ, ಶುಭವಾರ್ತೆಯನ್ನು ತಂದೇ ಬಿಟ್ಟ. ದೂತ, ರಾಮನು ಹತನಾದ, ನನ್ನ ಸೋದರ ಕುಂಭಕರ್ಣ ವಿಜಯಶಾಲಿಯಾದನೆಂದು ಹೇಳಲು ಬಂದಿರುವೆಯಲ್ಲವೇ? ಪ್ರಣಾಮಗಳು. ಹೇಳು ದೂತ. ಕ್ಷಮಿಸಿ ಪ್ರಭು. ಕುಂಭಕರ್ಣ ಕಾಲಪುರುಷನಂತೆ ಮಹಾಭಯಂಕರನಾಗಿ ಹೋರಾಡಿದರು. ವಾನರ ಸೈನ್ಯವನ್ನು ಛಿದ್ರ ಮಾಡಿದರು. ಹಲವು ವಾನರನ್ನ ತಿಂದುಬಿಟ್ಟರು. ಕಡೆಗೆ ತಾವು ಏಕೆ ನಿಲ್ಲಿಸಿದೆ? ಮುಂದೇನಾಯಿತೆಂದು ಬೇಗ ಹೇಳು. ಪ್ರಭು, ಕುಂಭಕರ್ಣ ಕೊನೆಗೆ ತಾವು ಕೂಡ ಕಾಲವಶವಾದರು ಪ್ರಭು. ಇದನ್ನು ನಂಬುವುದಿಲ್ಲ. ಕುಂಭಕರ್ಣ ಕಾಲವಶನಾಗಲು ಸಾಧ್ಯವೇ ಇಲ್ಲ. ನಾವು ಹಾಗೆ ಅಂದುಕೊಂಡಿದ್ದೆವು ಪ್ರಭು. ಅವರ ಪ್ರತಾಪ ಮುಂದೆ ದಿನದಲ್ಲಿ ಯುದ್ಧವನ್ನು ಮುಗಿಸುವಂತಿತ್ತು. ಆದರೆ ಆ ರಾಮನ ತೇಜಸ್ಸಿನಿಂದ ಅವರ ಪ್ರತಾಪ ಮಂಕಾಗಿ ಹೋಯಿತು ಪ್ರಭು. ಪರ್ವತಾಕಾರದ ಅವರ ರುಂಡ, ಕೈಗಳಿಲ್ಲದ ಅವರ ದೇಹ ಲಂಕೆಯ ಮಹಾದ್ವಾರದಲ್ಲಿ ಬಿದ್ದಿದೆ ಪ್ರಭು. ಅಯ್ಯೋ ಮಹಾಬಲ ಕುಂಭಕರ್ಣ, ನನ್ನ ಪ್ರೀತಿಯ ಸೋದರ, ನನಗಾಗಿ ನೀನು ಯುದ್ಧದಲ್ಲಿ ಯಮನಕ್ಕೆ ಹೋದೆಯ? ಆದರೂ ನನ್ನ ಹೃದಯದಲ್ಲಿ ಅಪಜಯದ ಭೀತಿಯನ್ನು ನಿವಾರಿಸದೆ ಹೋದೆಯಲ್ಲ ಸೋದರ. ನಿನ್ನ ಸಾವಿಗೆ ನಾನೇ ಕಾರಣನಾದೆ. ಪ್ರಭು, ಸಮಾಧಾನ ಮಾಡಿಕೊಳ್ಳಿ. ಇನ್ನೆಲ್ಲಿಯ ಸಮಾಧಾನ ಮಹೋದರ, ಇನ್ನೆಲ್ಲಿಯ ಸಮಾಧಾನ? ನನ್ನ ಬಲಭುಜದಂತಿದ್ದ ಕುಂಭಕರ್ಣನನ್ನು ಕಳೆದುಕೊಂಡ ಮೇಲೆ ನಾನು ಎಲ್ಲವನ್ನೂ ಕಳೆದುಕೊಂಡು ಶೂನ್ಯ ಭಾವನೆಯಲ್ಲಿ ಅವನ ಬೆಂಬಲವಿರುವವರೆಗೂ ದೇವದಾನವರಾದಿಯಾಗಿ ಯಾವ ಶತ್ರುವಿಗೂ ನಾನು ಹೆದರಲಿಲ್ಲ. ಕಾಲ ಸದಸ್ಯನೆತ್ತಿದ್ದ ಅವನು ರಾಮನ ಬಾಲಕ್ಕೆ ಹೇಗೆ ಹತನಾದ. ಸಮಾಧಾನ ಮಾಡಿಕೊಳ್ಳಿ ಪ್ರಭು. ಯುದ್ಧದಲ್ಲಿ ಜಯಾಪಜಯಗಳು ಸಹಜ. ಕುಂಭಕರ್ಣ ಸೋದರ, ಪ್ರಿಯ ಸೋದರ, ಇಂದ್ರನ ವಜ್ರಾಯುಧದ ಪ್ರಹಾರಕ್ಕೂ ವಿಚಲಿತನಾಗದ ಕುಂಭಕರ್ಣನನ್ನು ರಾಮನ ಬಾಣ ಹೇಗೆ ವೇದಿಸಿತು, ಅವರ ಪ್ರಾಣ ಹೇಗೆ ಕಳೆಯಿತು ಕುಂಭಕರ್ಣ,
ಸಹೋದರ, ಪ್ರಭು, ಆಗಿದ್ದು ಆಗಿ ಹೋಗಿದೆ. ಮುಂದಾಗಬೇಕಾದುದನ್ನು ಆಲೋಚಿಸಬೇಕಾಗಿದೆ. ಕುಂಭಕರ್ಣನನ್ನು ಕೊಂದು ಉತ್ಸಾಹದಲ್ಲಿರುವ ಶತ್ರುಗಳು ಮಿತಿ ಮೀರಿ ಒಟ್ಟಿಸಬಹುದು. ನೀನು ಹೇಳುವುದು ನಿಜ ಮಹೋದರ. ವಾನರ ಸೈನ್ಯ ಲಂಕೆಯ ಕಡೆ ಧಾವಿಸಿ ಬರಬಹುದು. ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಓ ಮಹೋದರ, ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿ. ಹೋ ಅಪ್ಪಣೆ ಪ್ರಭು. ಸೀತೆ, ನಿನಗೊಂದು ಸಂತೋಷದ ಸುದ್ದಿ. ಅಂದರೆ ನನ್ನ ಸ್ವಾಮಿಯಿಂದ ಶತ್ರು ಹತನಾದನೆ? ಹೌದು ಸೀತೆ, ಶತ್ರು ಹತನಾದ. ಆ ಶತ್ರು ಅಂತಿಂತ ಶತ್ರುವಲ್ಲ, ಮಹಾಬಲನಾದ ದೈತ್ಯ ಕಾಯನಾದ ಕುಂಭಕರ್ಣ ನಿನ್ನ ಸ್ವಾಮಿಯ ಬಾಣದಿಂದ ಹತನಾಗಿದ್ದಾನೆ. ಹೌದೇ ತ್ರಿಜಟೆ, ನಿಜವಾಗಲೂ ಇದು ಸಂತೋಷದ ವಾರ್ತೆ. ಪರಸ್ತ್ರೀಯನ್ನು ಅಪಹರಣ ಮಾಡಿದ, ಆ ರಾವಣನ ಅಧರ್ಮಕ್ಕೆ ಬೆಂಬಲ ನೀಡಿದ ಆ ಕುಂಭಕರ್ಣನ ವಧೆಯಾದದ್ದು ಸೂಕ್ತವಾಗಿದೆ. ಹೌದು ಸೀತೆ, ಕುಂಭಕರ್ಣನ ಸಾವಿನಿಂದ ರಾವಣನ ಅರ್ಧ ಬಲವೇ ನಾಶವಾದಂತಾಗಿದೆ. ಕುಂಭಕರ್ಣ ಯುದ್ಧದಲ್ಲಿ ಗೆದ್ದೇ ಗೆಲ್ಲುವನು ಎಂಬ ಅತಿಯಾದ ಆತ್ಮವಿಶ್ವಾಸದಿಂದ ರಾವಣ ಬೀಗುತ್ತಿದ್ದ. ಈಗ ಅವನು ಕುಸಿದು ಹೋಗುತ್ತಾನೆ. ಭರವಸೆಯ ಬುಡ ಕಡಿದು ಅವನು ಆಕ್ರೋಶ ನಿರಾಸೆಗಳಿಂದ ಚಡಪಡಿಸುತ್ತಿರುತ್ತಾನೆ. ಆಕ್ರೋಶಗೊಂಡರೆ ಯಾವ ಪ್ರಯೋಜನವೂ ಇಲ್ಲ ತ್ರಿಜಟೆ. ಏಕೆಂದರೆ ಅಧರ್ಮ, ಅಕ್ರಮ, ಅನ್ಯಾಯಗಳು ಎಂದಾದರೂ ಕೊನೆಯಾಗಲೇಬೇಕು. ಆ ಅವಿವೇಕಿ ರಾವಣನ ದರ್ಪದ ಸರ್ಪ ಹೆಡೆ ಮುದುರಿ ಬಿಲ ಸೇರಲೇಬೇಕು. ಹೌದು ಸೀತೆ, ನಿನ್ನ ಸ್ವಾಮಿ ಖರದೂಷಣಾದಿ 14,000 ರಾಕ್ಷಸರನ್ನು ಕೊಂದಾಗಲಾದರೂ ಆ ರಾವಣನ ಅಹಂಕಾರ ಅಡಗಬೇಕಾಗಿತ್ತು. ಯುದ್ಧದಲ್ಲಿ ಪ್ರಹಸ್ತ ಮೊದಲಾದ ಮಹಾವೀರರು ಹತರಾದಾಗಲಾದರೂ ಅವನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಆದರೂ ತನ್ನ ಸೋದರ ಕುಂಭಕರ್ಣ ಪುತ್ರ ಇಂದ್ರಜಿತುವಿನ ಮೇಲೆ ಅತಿಯಾದ ಭರವಸೆ ಇಟ್ಟುಕೊಂಡಿದ್ದ. ಅದರಲ್ಲಿ ಈಗ ಕುಂಭಕರ್ಣ ಕೊನೆಯಾಗಿದ್ದಾನೆ. ತಾಯಿ ಸೋದರ ವಿಭೀಷಣ, ಯಾರ ಬುದ್ಧಿ ಮಾತನ್ನು ಕೇಳದ ದುಷ್ಟ ರಾವಣ, ತನ್ನ ಹಠದ ಫಲವನ್ನು ಅವನು ಅನುಭವಿಸಲೇಬೇಕು. ಹೌದು ಸೀತೆ, ನಿನ್ನ ಮಾತು ನಿಜ. ರಾವಣನ ದುಷ್ಟತನದ ಫಲವನ್ನು ಅವನ ಆಪ್ತರೆಲ್ಲ ಅನುಭವಿಸುವಂತಾಯಿತು. ಅಷ್ಟು ಸಾಲದು ತ್ರಿಜಟೆ. ಆ ಫಲವನ್ನು ಸ್ವತಃ ಅವನೇ ಅನುಭವಿಸಬೇಕು. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಅದನ್ನು ನಿನಗೆ ತಿಳಿಸಲು ನನ್ನ ಮನಸ್ಸು ಹಾತೊರೆಯುತ್ತಿದೆ. ನಾನು ಮತ್ತೆ ಶುಭವಾರ್ತೆಯನ್ನು ಹೊತ್ತು ಬರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾರಾಜ ಸುಗ್ರೀವ, ಯುವರಾಜ ಅಂಗದ, ಹಿರಿಯನಾದ ಜಾಂಬವಂತ, ವಾನರ ಶ್ರೇಷ್ಠ ಹನುಮಂತ, ನಿಮ್ಮೆಲ್ಲರ ಅಪ್ರತಿಮ ಹೋರಾಟಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸುತ್ತೇನೆ. ಏಕೆಂದರೆ ನಿಮ್ಮೆಲ್ಲರ ಕೆಚ್ಚದೆ ಹೋರಾಟದಿಂದ ನಾವು ಇಲ್ಲಿಯವರೆಗೂ ಅಪಾರವಾದ ರಾಕ್ಷಸ ಸೈನ್ಯವನ್ನು ಸಂಹರಿಸಿ ವಿಜಯವನ್ನು ಗಳಿಸಿದ್ದೇವೆ. ಮಹಾ ಅಪಾಯಕಾರಿಯಾಗಿದ್ದ ಆ ಕುಂಭಕರ್ಣನೊಂದಿಗೆ ನಿಮ್ಮ ಹೋರಾಟವಂತೂ
ಆಹಾ, ಅಸದೃಶ್ಯ. ನಿಮ್ಮೆಲ್ಲರ ಬೆಂಬಲವಿಲ್ಲದಿದ್ದರೆ ಆ ಕುಂಭಕರ್ಣನನ್ನು ಸಂಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಮಿತ್ರರೇ, ಈ ಯುದ್ಧ ಇನ್ನು ಮುಗಿದಿಲ್ಲ. ಈ ಸೋಲಿನಿಂದ, ಸೋದರನ ವಧೆಯಿಂದ ಕೆರಳುವ ರಾವಣ ಇನ್ನಷ್ಟು ಶಕ್ತಿ ಸಂಪನ್ನನಾಗಿ ಹೋರಾಡುತ್ತಾನೆ. ಅದಕ್ಕೆ ನಾವೆಲ್ಲರೂ ಸಿದ್ಧವಾಗಿರಬೇಕು. ನಮ್ಮ ವಿಜಯ ಪರಂಪರೆಯನ್ನು ಮುಂದುವರಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿರಾಶೆ ಪಡಬೇಡ ರಾವಣೇಶ್ವರ. ಆ ರಾಮನು ನಿನ್ನನ್ನು ಸಂಹಾರ ಮಾಡಬೇಕಾದರೆ ಮೊದಲು ಅವನು ನನ್ನನ್ನು ಸಂಹಾರ ಮಾಡಬೇಕು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ನಾನು ರಣಾಂಗಣಕ್ಕೆ ಹೋಗಿಯೇ ಹೋಗುತ್ತೇನೆ. ಆ ಇಂದ್ರ ಯಮಾದಿಗಳು ಯಾರೇ ಬರಲಿ, ನಿನ್ನ ಶತ್ರುಗಳನ್ನೆಲ್ಲ ವಿನಾಶ ಮಾಡುತ್ತೇನೆ. ಆ ರಾಮ ಲಕ್ಷ್ಮಣರನ್ನು, ಲಂಕಾ ದಹನ ಮಾಡಿದ ಆ ಹನುಮಂತನನ್ನು, ವಾನರೇಂದ್ರನಾದ ಸುಗ್ರೀವನನ್ನು ಸಂಹಾರ ಮಾಡುತ್ತೇನೆ. ಆ ವಾನರ ಕುಲವನ್ನೇ ನಿಶ್ಶೇಷಗೊಳಿಸುತ್ತೇನೆ. ಇದು ಸತ್ಯ. ಕುಂಭಕರ್ಣ, ನಾನು ಅಸಂಭವ ಎಂದುಕೊಂಡಿದ್ದು ಸಂಭವಿಸಿಯೇ ಬಿಟ್ಟಿತು. ಅಸಾಧ್ಯ ಎಂದುಕೊಂಡಿದ್ದು ಸಾಧ್ಯವಾಗಿ ಬಿಟ್ಟಿತು. ಅತಿ ಬಲನೂ ಅಜೇಯನೂ ಆದ ನನ್ನ ಸೋದರ ಕುಂಭಕರ್ಣ ರಣರಂಗದಲ್ಲಿ ದಾರುಣವಾಗಿ ವಧೆಗೈಯಲ್ಪಟ್ಟ. ಆ ರಾಮನು ನನ್ನ ಸೋದರನ ಶಿರಸ್ಸನ್ನು, ಕೈಗಳನ್ನು ಕತ್ತರಿಸಲಿಲ್ಲ. ನನ್ನ ದೇಹದ ಒಂದು ಭಾಗವನ್ನೇ ಕತ್ತರಿಸಿಬಿಟ್ಟ. ಆ ಸೋದರನ ಸಾವು ನನ್ನ ಉತ್ಸಾಹವನ್ನೇ ನುಂಗಿಬಿಟ್ಟಿದೆ. ನನ್ನ ಆತ್ಮವಿಶ್ವಾಸವನ್ನು ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಸೋದರ, ನೀನೇ ಇಲ್ಲದ ಮೇಲೆ ಯಾರಿಗಾಗಿ ಯುದ್ಧ, ಏತಕ್ಕಾಗಿ ಯುದ್ಧ? ಕುಂಭಕರ್ಣನೇ ಇಲ್ಲದ ಮೇಲೆ ಈ ರಾಜ್ಯ ಬೇಕೆ? ಆ ಸೀತೆ ಏಕೆ? ನಾನು ಬದುಕಿರುವುದಾದರೂ ಹೇಗೆ? ಹೇಗೆ? ನಿನ್ನ ಮಾತು ಯಥಾರ್ಥವಾಗಿದೆ ರಾಮಚಂದ್ರ. ಕ್ರೂರಿಯಾದ ಕುಂಭಕರ್ಣನ ವಧೆಯಾದ್ದರಿಂದ ನಮಗೆಲ್ಲ ಪರಮ ಸಂತೋಷವಾಗಿದೆ. ನಮಗೆ ಇನ್ನು ಯಾವ ಭಯ? ರಾಮಚಂದ್ರನ ಕುಂಭಕರ್ಣನನ್ನು ವಧೆ ಮಾಡಿದ್ದರಿಂದ ಇನ್ನು ಯಾವ ರಾಕ್ಷಸ ವೀರರೇ ಬರಲಿ, ಅವರನ್ನು ಎದುರಿಸಿ ಗೆಲ್ಲುವ ಉತ್ಸಾಹ ನಮ್ಮ ವಾನರ ಸೇನೆಯಲ್ಲಿದೆ. ಶ್ರೀರಾಮನಿದ್ದ ಕಡೆ ಜಯವಿದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸುಗ್ರೀವ, ಧರ್ಮವಿದ್ದ ಕಡೆ ರಾಮಚಂದ್ರ, ರಾಮಚಂದ್ರನಿದ್ದ ಕಡೆ ವಿಜಯ ಅಂದುತ್ತಿತ್ತು. ರಾಮನಿಂದ ಆ ದುರುಳ ಕುಂಭಕರ್ಣ ಹತನಾದಂತೆ ಆ ದುಷ್ಟ ರಾವಣ ರಾಮನ ಬಾಣಕ್ಕೆ ಬಲಿಯಾಗಬೇಕು. ನನ್ನ ಅತ್ತಿಗೆ ನನ್ನ ಸಹೋದರನನ್ನು ಆದಷ್ಟು ಬೇಗ ಸೇರುವಂತಾಗಬೇಕು. ಆಗುತ್ತದೆ ಲಕ್ಷ್ಮಣ, ಖಂಡಿತ ಆಗುತ್ತದೆ. ಆ ಸಮಯ ಸನ್ನಿಹಿತವಾಗಿದೆ. ಆದರೆ ಅದಕ್ಕೆ ಮೊದಲು ನಾವು ಮತ್ತೊಮ್ಮೆ ಆ ಇಂದ್ರಜಿತುವಿನ ಮಾಯಾ ಯುದ್ಧವನ್ನು ಎದುರಿಸಬೇಕಾಗಬಹುದು. ಈಗ ಅದೇ ನಮ್ಮ ಮುಂದಿರುವ ಪ್ರಬಲ ಪ್ರತಿರೋಧ. ಇಂದ್ರಜಿತುವಿನ ಮಾಯಾ ಯುದ್ಧವನ್ನು ಹೇಗೆ ಎದುರಿಸಬೇಕೆಂದು ನೀನೇ ಹೇಳಬೇಕು ವಿಭೀಷಣ. ಹೇಳುತ್ತೇನೆ ಜಾಂಬವಂತ, ಅದಕ್ಕೆ ತಕ್ಕ ಯುಕ್ತಿಯನ್ನು ಖಂಡಿತ ಹೇಳುತ್ತೇನೆ. ನೀನು ಹೇಳುವ ಯುಕ್ತಿಯನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮೆಲ್ಲರ ಹೊಣೆ. ಖಂಡಿತ ನಾವು ಹಿಮ್ಮೆಟ್ಟುವುದಿಲ್ಲ. ಮಾಯಾ ಯುದ್ಧವಾಗಲಿ ಛಾಯಾ ಯುದ್ಧವಾಗಲಿ ದೃಢಚಿತ್ತದಿಂದ ಎದುರಿಸಿ ಗೆಲ್ಲುತ್ತೇವೆ. ಈ
ಸಂಕಟದ ತಳಮಳಕ್ಕಿಂತ ಸಾವೇ ಲೇಸು. ಆದರೆ ಆ ನನ್ನ ಸೋದರನನ್ನು ವಧಿಸಿದ ಆ ರಾಮನನ್ನು ವಧಿಸದಿದ್ದರೆ ನನ್ನ ಸೋದರ ಪ್ರೇಮಕ್ಕೆ ದ್ರೋಹ ಬಗೆದಂತೆ. ಅಯ್ಯೋ, ನಾನು ದೇವೇಂದ್ರನನ್ನು ಜಯಿಸಿದಾಗ ಕುಂಭಕರ್ಣ ನನ್ನ ಜೊತೆಗಿದ್ದ. ಆದರೆ ಈಗ ಅವನಿಲ್ಲದ್ದನ್ನು ಕಂಡು ದೇವೇಂದ್ರ ನನ್ನ ಮೇಲೆ ಯುದ್ಧಕ್ಕೆ ಬಂದರೆ, ಕುಂಭಕರ್ಣ ನೀನಿಲ್ಲದೆ ನಾನು ಅವನನ್ನು ಹೇಗೆ ಜಯಿಸಲಿ? ಸೋದರ, ನಿನ್ನೊಂದಿಗೆ ನನ್ನ ರಣೋತ್ಸಾಹವೂ ಹೊರಟು ಹೋಯಿತು. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ, ಅದನ್ನು ಬೆಂಬಲಿಸುವುದು ಅಧರ್ಮವೇ. ಧರ್ಮದ ದೃಷ್ಟಿಯಿಂದ ಅಧರ್ಮಾಚರಣೆ ಮಾಡಿದ ಯಾವನೇ ಆದರೂ ವಧಾರನಾಗುತ್ತಾನೆ. ನೀನು ಮೋಹದಿಂದ ಮಾಡಿದ ಪಾಪವನ್ನು ಸಮರ್ಥಿಸಿಕೊಳ್ಳುತ್ತಿರುವೆ. ನಿನ್ನ ಪುತ್ರ ಶೌರ್ಯ ಅಹಂಕಾರದಿಂದ ಹಿರಿಯರೆಂಬ ಸೌಜನ್ಯವಿಲ್ಲದೆ ಉದ್ದಟತನಿಂದ ಕಠಿಣವಾದ ಮಾತುಗಳನ್ನಾಡುತ್ತಿದ್ದಾನೆ. ಧರ್ಮ ಪಾಲಕನಾದ ಆ ರಾಮ ಅಧರ್ಮೀಯರನ್ನು ಸಂಹರಿಸುವುದು ತನ್ನ ಕರ್ತವ್ಯವೆಂದು ತಿಳಿದಿದ್ದಾನೆ. ಅಂದರೆ ಈಗ ನಾವೇನು ಮಾಡಬೇಕೆಂದು ನಿನ್ನ ಅರ್ಥ? ರಾವಣೇಶ್ವರ, ನಾನು ನಿನ್ನ ಸಹೋದರ, ನಿನ್ನ ಸುಖ ಜೀವನವನ್ನು ಬಯಸುತ್ತೇನೆ. ನೀನು ಅಕಾಲ ಮರಣಕ್ಕೆ ತುತ್ತಾಗಬಾರದೆಂದು ಬಯಸುತ್ತೇನೆ. ದಯಮಾಡಿ ನನ್ನ ಮಾತನ್ನು ಕೇಳು. ಅಮೂಲ್ಯ ವಸ್ತುಗಳೊಂದಿಗೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನೂ ಉಳಿಸು, ನಮ್ಮ ರಾಕ್ಷಸ ಕುಲವನ್ನೂ ಉಳಿಸು. ನಾನೆಂಥ ಅವಿವೇಕಿ! ಧರ್ಮಾತ್ಮನಾದ ವಿಭೀಷಣನು ಎಷ್ಟು ಸಾರಿ ಎಷ್ಟು ರೀತಿಯಲ್ಲಿ ನನಗೆ ಬುದ್ಧಿ ಮಾತುಗಳನ್ನು ಹೇಳಿದ. ಈ ಅಧರ್ಮದ ದಾರಿಯನ್ನು ಬಿಡು ಎಂದು ದೈನ್ಯತೆಯಿಂದ ಬೇಡಿಕೊಂಡ. ನಾನು ಅಜ್ಞಾನ ವಶನಾಗಿ ಅವನ ಸಲಹೆಗಳನ್ನೆಲ್ಲ ತಿರಸ್ಕರಿಸಿದೆ. ಸೋದರ ವಿಭೀಷಣ, ನಿನ್ನ ಮಾತುಗಳೆಲ್ಲ ಸತ್ಯವಾಗುತ್ತಿದೆ. ಪ್ರಾಸ್ತ ಕುಂಭಕರ್ಣರ ವಧೆಯಾದ ಮೇಲೆ ನಿನ್ನ ಬುದ್ಧಿ ಮಾತುಗಳು ನೆನಪಿಗೆ ಬರುತ್ತಿವೆ. ಲಜ್ಜಾ ಭಾವನೆ ನನ್ನನ್ನು ಕಾಡುತ್ತಿದೆ. ಓಂ ನಮಃ ಶಿವಾಯ. 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 ಸ್ವಾಮಿ, ತಾವು ಬಂದು ಬಹಳ ಹೊತ್ತಾಯಿತೆ? ಹೌದು, ನಾನು ಅಂತಃಪುರದಲ್ಲಿ ನಿನಗಾಗಿ ಬಹಳ ಹೊತ್ತು ಕಾಯುತ್ತಿದ್ದೆ. ನೀನಾದರೂ ಇಲ್ಲಿ ಬಂದು ಪರಮೇಶ್ವರನ ಪೂಜೆಯಲ್ಲಿ ತಲ್ಲೀನಳಾಗಿದ್ದೆ. ಬಹುಶಃ ನೀನು ನನ್ನನ್ನು ಸಂಪೂರ್ಣವಾಗಿ ಮರೆತಂತಿದೆ. ಎಲ್ಲಾದರೂ ಉಂಟೆ ಸ್ವಾಮಿ? ಸತಿಯಾದವಳು ಪತಿಯನ್ನು ಮರೆಯುವುದುಂಟೆ? ನಾನು ನಿಮಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಶ್ರೇಯಸ್ಸು, ನನ್ನ ರಕ್ಷಣೆ, ಅದಕ್ಕಾಗಿ ನಿನ್ನ ಪ್ರಾರ್ಥನೆ ಚೆನ್ನಾಗಿದೆ. ಏಕೆ ಸ್ವಾಮಿ,
ಏಕೆ ಈ ಪರಿಹಾಸ? ಪತಿಯ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುವುದು ನನ್ನ ಕರ್ತವ್ಯವಲ್ಲವೇ? ಆ ನೆಪದಲ್ಲಿ ನಾನು ಅಂತಃಪುರದಲ್ಲಿ ಕಾಯುವಂತೆ ಮಾಡಿದ್ದು ಯಾವ ನ್ಯಾಯ? ಬೇಸರವೇಕೆ ಸ್ವಾಮಿ? ನಾನಿಲ್ಲಿರುವುದು ನಿಮ್ಮ ಕ್ಷೇಮದ ದೃಷ್ಟಿಯಿಂದಲೇ ಹೊರತು ನಿಮಗೆ ಬೇಸರ ಉಂಟು ಮಾಡಬೇಕೆಂದು ಇಲ್ಲಿಗೆ ಬರಲಿಲ್ಲ. ನನ್ನ ವರ್ತನೆ ಅನುಚಿತವಾಯಿತೆ? ಪರಮೇಶ್ವರನ ಪೂಜೆ ಅನುಚಿತವಲ್ಲ. ಆದರೆ ಪತಿಯನ್ನು ಸಂತೋಷಗೊಳಿಸಬೇಕಾದ ಸಂದರ್ಭದಲ್ಲಿ ಪೂಜೆಯ ನೆಪ ಮಾಡಿ ಕಾಲಹರಣ ಮಾಡುವುದು ಖಂಡಿತ ಅನುಚಿತ. ಕ್ಷಮಿಸಿ ಸ್ವಾಮಿ, ನೀವು ಬರುವ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಕಾಯುತ್ತಿದ್ದೆ, ಅನಂತರ ಇಲ್ಲಿಗೆ ಬರುತ್ತಿದ್ದೆ. ನಾನು ಬರಲಿ ಬಾರದಿರಲಿ, ನೀನು ನನಗಾಗಿ ಸರ್ವಾಲಂಕಾರ ಭೂಷಿತಳಾಗಿ ಕಾಯುವುದು ನಿನ್ನ ಕರ್ತವ್ಯ, ಧರ್ಮ. ಆ ಪತಿವ್ರತ ಧರ್ಮವನ್ನು ನಾನು ಮರೆತಿಲ್ಲ ಸ್ವಾಮಿ. ಆದರೆ ಸಂದಿಗ್ಧವಾದ ಈ ಪರಿಸ್ಥಿತಿಯಲ್ಲಿ ನಿಮ್ಮ ರಕ್ಷಣೆಗಾಗಿ ಲಜ್ಜಾ ಭಾವನೆ ನನ್ನನ್ನು ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಧರ್ಮಾತ್ಮನಾದ ವಿಭೀಷಣನನ್ನು ಲಂಕೆಯಿಂದ ಓಡಿಸಿಬಿಟ್ಟೆ. ಆ ಕೆಟ್ಟ ಕಾರ್ಯದ ಪರಿಣಾಮವಾಗಿ ನಾನಿಂದು ಪಶ್ಚಾತ್ತಾಪದಿಂದ ಪರಿತಪಿಸುವ ಪರಿಸ್ಥಿತಿ ಬಂದೊದಗಿದೆ. ನಾನೇನು ಮಾಡಲಿ? ಇಲ್ಲ, ನಾನು ಧೃತಿಗೆಡಬಾರದು. ನನ್ನ ಸೋದರ ಕುಂಭಕರ್ಣನನ್ನು ವಧಿಸಿದ ಆ ರಾಮನನ್ನು ವಧಿಸಲೇಬೇಕು. ಆ ಪತಿವ್ರತ ಧರ್ಮವನ್ನು ನಾನು ಮರೆತಿಲ್ಲ ಸ್ವಾಮಿ. ಆದರೆ ಸಂದಿಗ್ಧವಾದ ಈ ಪರಿಸ್ಥಿತಿಯಲ್ಲಿ ನಿಮ್ಮ ರಕ್ಷಣೆಗೆ ಸಾಕು ಮಾಡು. ಮತ್ತೆ ಮತ್ತೆ ನನ್ನ ರಕ್ಷಣೆ ಎಂದು ಬಡಬಡಿಸುತ್ತಿರಬೇಡ. ನಾನು ದುರ್ಬಲನಲ್ಲ. ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳಬಲ್ಲೆ. ಇಂದ್ರಾದಿ ದೇವತೆಗಳೇ ಆಗಲಿ, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರೇ ಆಗಲಿ, ನನ್ನ ಮೇಲೆ ಆಕ್ರಮಣ ಮಾಡಿದವರನ್ನು ನಿಗ್ರಹಿಸಬಲ್ಲ ಬಲ ಪರಾಕ್ರಮಗಳು ನನ್ನಲ್ಲಿವೆ. ನಿನ್ನ ಪ್ರಾರ್ಥನೆಯ ಮೂಲಕ ರಕ್ಷಣೆ ಪಡೆಯುವ ಹೇಳಿ ನಾನಲ್ಲ. ಪತ್ನಿಯಾದವಳು ಪತಿಯನ್ನು ಸಂತೋಷಗೊಳಿಸಬೇಕು. ಅದೇ ಅವಳ ಪ್ರಥಮ ಕರ್ತವ್ಯ. ನನ್ನನ್ನು ಬಲಹೀನನೆಂದು ಭಾವಿಸಬೇಡ. ನಾನೊಮ್ಮೆ ಯಜ್ಞ ದೀಕ್ಷಿತನಾಗಿ ಕುಳಿತು ಎದ್ದರೆ ಸಾಕು. ತ್ರಿಭುವನಗಳನ್ನು ಗೆಲ್ಲಬಲ್ಲವರು ಯಾರಿದ್ದಾರೆ ತಿಳಿಯಿತೆ? ತಿಳಿಯಿತು ಸ್ವಾಮಿ. ಹಾಗಾದರೆ ಈಗಿಂದೀಗಲೇ ನೀನು ಅಂತಃಪುರಕ್ಕೆ ಹೊರಡು. ನನಗಾಗಿ ಸರ್ವಾಲಂಕಾರ ಭೂಷಿತಳಾಗಿ ನಿರೀಕ್ಷಿಸುತ್ತಿರು. ಹಾಗೆ ಮಾಡುವೆ ಸ್ವಾಮಿ. ನಿಮಗಾಗಿ ಕಾಯುತ್ತೇನೆ. ಪ್ರಣಾಮಗಳು ತಂದೆ. ಬಾ ತ್ರಿಶಿರಸ. ಏನು ಯೋಚಿಸುತ್ತಿರುವಿರಿ ತಂದೆ? ನಿನ್ನ ಚಿಕ್ಕಪ್ಪನ ಸಾವಿಗಾಗಿ ದುಃಖಿಸುತ್ತಿದ್ದೇನೆ ಕುಮಾರ. ತಂದೆ, ನನ್ನ ಚಿಕ್ಕಪ್ಪ ಕುಂಭಕರ್ಣ ಪರಾಕ್ರಮಿಯಾಗಿದ್ದರು. ರಾಕ್ಷಸ ಕುಲಕ್ಕೆ ಭೂಷಣರಾಗಿದ್ದರು. ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ವೀರ ಮರಣ ಹೊಂದಿದರು. ಅದಕ್ಕಾಗಿ ನಮಗೆಲ್ಲ ದುಃಖವಾಗುವುದು ಸಹಜ. ಆದರೆ ನಿಮ್ಮಂತಹ ಧೀಮಂತರು
ದುಃಖಿಸುತ್ತಾ ಕೂಡುವುದಿಲ್ಲ. ತ್ರಿಲೋಕವನ್ನು ಏಕಾಂಗಿಯಾಗಿ ಗೆಲ್ಲಬಲ್ಲ ಸಾಮರ್ಥ್ಯವುಳ್ಳ ನೀವು ಸಾಮಾನ್ಯರಂತೆ ಶೋಕದಲ್ಲಿ ಮುಳುಗುವುದು ತರವಲ್ಲ ತಂದೆ. ಕುಮಾರ, ಯುದ್ಧಕ್ಕೆ ಹೋದವರೆಲ್ಲ ಪರಮವೀರರೇ, ಆದರೆ ಅವರೆಲ್ಲ ಹತರಾದರು. ಹೌದು ತಂದೆ, ಹತರಾದರು. ಕಾರಣ ಅವರ ಶೌರ್ಯ ಪರಾಕ್ರಮಗಳಿಗೆ ಇತಿಮಿತಿ ಇತ್ತು. ಆದರೆ ನಿಮ್ಮ ಶೌರ್ಯ ಅಪರಿಮಿತವಾದದ್ದು. ನಿಮ್ಮಲ್ಲಿ ದಿವ್ಯಾಸ್ತ್ರಗಳಿವೆ. ನಿಮಗೆ ಹಲವು ವಿಜಯಗಳ ಹಿನ್ನೆಲೆ ಇದೆ. ದೇವತೆಗಳ ವರಬಲವಿದೆ. ಸರ್ವಾಯುಧ ಸಂಪನ್ನರಾದ ನೀವು ಆ ರಾಮನನ್ನು ಜಯಿಸಲು ಸಮರ್ಥರಾಗಿರುವಿರಿ. ಹೌದು ಕುಮಾರ, ನನ್ನಲ್ಲಿ ಎಲ್ಲವೂ ಇದೆ. ಆದರೆ ಗೆಲುವು ನನ್ನದಾಗಲಿಲ್ಲ. ನಾನೇ ಒಮ್ಮೆ ರಣರಂಗಕ್ಕೆ ಹೋಗಿ ಆ ರಾಮನಿಂದ ಪರಾಭವಗೊಂಡು ಬಂದಿದ್ದೇನೆ. ನಾನು ಮತ್ತೊಮ್ಮೆ ಹೋಗುವ ಮೊದಲು ಯಾರಾದರೂ ನಮ್ಮ ಕಡೆಯ ವೀರರು ಆ ರಾಮನ ಜಯಿಸುತ್ತಾರೇನೋ ಎಂದು ಕಾದಿರುವೆ. ಆದರೆ ಯುದ್ಧಕ್ಕೆ ಹೋದವರೆಲ್ಲ ಹತರಾಗುತ್ತಿದ್ದಾರೆ. ನನ್ನ ಕಾರ್ಯ ಯಾರಿಂದಲೂ ಆಗಲೇ ಇಲ್ಲ. ನನ್ನಿಂದಾಗುತ್ತದೆ. ನಾನು ಯುದ್ಧಕ್ಕೆ ಹೋಗುತ್ತೇನೆ. ಗರುಡನು ಸರ್ಪವನ್ನು ಸಂಹರಿಸುವಂತೆ ಆ ವಾನರನ್ನೆಲ್ಲ ನಾನು ಸಂಹರಿಸುತ್ತೇನೆ. ಇಂದ್ರನು ಶಂಭುರನನ್ನು ಸಂಹರಿಸಿದಂತೆ, ಆ ವಿಷ್ಣು ನರಕಾಸುರನನ್ನು ಸಂಹರಿಸಿದಂತೆ, ನಿಮ್ಮ ಶತ್ರು ಆ ರಾಮನನ್ನು ನಾನು ಸಂಹರಿಸುತ್ತೇನೆ ತಂದೆ. ಭಲೆ ತ್ರಿಶಿರಸ, ಭಲೆ. ನಿನ್ನ ಈ ವಿಶ್ವಾಸದ ಮಾತುಗಳನ್ನು ಕೇಳುತ್ತಿದ್ದರೆ ಬಾಯಾರದವನಿಗೆ ಅಮೃತ ಸಿಕ್ಕಿದಷ್ಟು ಸಂತೋಷವಾಗುತ್ತಿದೆ. ಕುಂಭಕರ್ಣನ ಸಾವಿನ ನಂತರವೂ ಹೆದರದೆ ಆ ರಾಮನನ್ನು ಸಂಹರಿಸುತ್ತೇನೆ ಎಂದು ಹೇಳುತ್ತಿರುವೆಯಲ್ಲ, ನಿನ್ನ ಧೈರ್ಯವನ್ನು ಮೆಚ್ಚುತ್ತೇನೆ. ಹೋಗಿ ಬಾ ಕುಮಾರ, ಆ ರಾಮನನ್ನು ಗೆದ್ದು ಬಾ. ತ್ರಿಜಟೆ, ಏಕೆ ಸುಮ್ಮನೆ ಕುಳಿತಿರುವೆ? ಏಕೆ ಏನು ಹೇಳುತ್ತಿಲ್ಲ? ಏನು ಹೇಳಲಿ ಸೀತೆ? ಕುಂಭಕರ್ಣನ ವಧೆಯ ನಂತರ ರಾವಣನ ವಧೆಯಾಗುವುದು ಎಂದು ನಾವು ಮಾಡಿದ ನಿರೀಕ್ಷೆ ಸುಳ್ಳಾಯಿತು. ನಿನ್ನ ಚಿಂತೆ ದೂರ ಆಗುವ ಕಾಲ ಮುಂದಕ್ಕೆ ಹೋಯಿತು. ಅದಕ್ಕೆ ಕಾರಣವೇನು ತ್ರಿಜಟೆ? ಆ ರಾವಣ ತನ್ನ ಅಪರಿಮಿತವಾದ ಪರಾಕ್ರಮವನ್ನು ಪ್ರದರ್ಶಿಸಿದನೆ. ಪರಾಭವಗೊಳ್ಳಲು ಅಥವಾ ತನ್ನ ಪರಾಕ್ರಮ ಪ್ರದರ್ಶಿಸಲು ರಾವಣ ಯುದ್ಧ ಭೂಮಿಗೆ ಹೋದರೆ ತಾನೆ. ರಾವಣ ಇನ್ನೂ ಯುದ್ಧ ಭೂಮಿಗೆ ಹೋಗಿಲ್ಲ ಸೀತೆ. ಅಂದರೆ ಯುದ್ಧ ನಡೆಯುತ್ತಿಲ್ಲವೇ? ನಡೆಯುತ್ತಿದೆ. ತ್ರಿಜಟೆ, ಕುಂಭಕರ್ಣನ ವಧೆಯಾದ ಮೇಲೆ ಉಳಿದವರು ರಾವಣ ಮತ್ತು ಇಂದ್ರಜಿತ್ತು. ರಾವಣ ಹೋಗಲಿಲ್ಲ ಎಂದ ಮೇಲೆ ಇಂದ್ರಜಿತ್ತು ಯುದ್ಧಕ್ಕೆ ಹೋಗಿರಬೇಕು. ತಂದೆಯೇ, ನಾವು ಕೂಡ ತ್ರಿಸರಸನೊಂದಿಗೆ ರಣಭೂಮಿಗೆ ಹೋಗುತ್ತೇವೆ. ಹೌದು ತಂದೆ, ಆ ವಾನರ ಸೈನ್ಯವನ್ನು ಧೂಳಿಪಟ ಮಾಡಿಬಿಡುತ್ತೇವೆ. ನಮಗೆ ಆಶೀರ್ವಾದ ಮಾಡಿ ಕಳಿಸಿಕೊಡಿ ತಂದೆ. ಹೋಗಿ ಬನ್ನಿ ಮಕ್ಕಳೇ, ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ. ವಿಜಯೀ ಭವ, ವಿಜಯೀ ಭವ. ಇಲ್ಲ ಸೀತೆ, ಇಂದ್ರಜಿತು ಯುದ್ಧ ಮಾಡುತ್ತಿಲ್ಲ. ರಾವಣನಿಗೆ ಬೇರೆ ಪತ್ನಿಯರಿಗೆ ಹುಟ್ಟಿದ ಪುತ್ರರಿದ್ದಾರೆ. ಅವರಲ್ಲಿ ನರಾಂತಕ, ತ್ರಿಶಿರಸ, ದೇವಾಂತಕ, ಅತಿಕಾಯ ಮೊದಲಾದವರು ಈಗ ಯುದ್ಧಕ್ಕೆ ತೆರಳಿದ್ದಾರೆ. ರಾವಣ ವೀರನಲ್ಲ, ಹೇಳಿ, ರಣ ಹೇಳಿ. ಇಲ್ಲವಾದರೆ ತಾನು ಯುದ್ಧಕ್ಕೆ ಮೊದಲು ಹೋಗದೆ ಪ್ರಾಣ ಭಯದಿಂದ ತನ್ನ ಪುತ್ರರನ್ನು ಬಲಿ ನೀಡುತ್ತಿದ್ದಾನೆ. ಅವನು ಎಷ್ಟು ಪ್ರಯತ್ನ ಪಟ್ಟರು ಅವನ ಉಪಾಯ ಫಲಿಸುವುದಿಲ್ಲ. ಈಗಾಗಲೇ ರಾವಣನ ಉಪಾಯ ಕುತಂತ್ರಗಳ ಅನುಭವ
ಸಾಕಷ್ಟಾಗಿಲ್ಲವೇ? ರಾಮನ ಮಾಯದ ಶಿರಸ್ಸನ್ನು ತೋರಿಸಿ ಅವನು ಸತ್ತೇ ಹೋದನು ಎಂದು ನಿನ್ನನ್ನು ನಂಬಿಸಲು ಪ್ರಯತ್ನಿಸಲಿಲ್ಲವೇ? ರಣರಂಗದಲ್ಲಿ ಮೂರ್ಛೆ ಹೋದ ರಾಮ ಲಕ್ಷ್ಮಣರು ಸತ್ತೇ ಹೋದರು ಎಂದು ನಿನ್ನನ್ನು ವಂಚಿಸಲು ಪ್ರಯತ್ನಿಸಲಿಲ್ಲವೇ? ರಾಮನನ್ನು ಸೋಲಿಸಲು ಇನ್ನೂ ಅದೆಷ್ಟು ಕುತಂತ್ರಗಳನ್ನು ಯೋಚಿಸುತ್ತಾನು. ಮಾಯಾ ವಿದ್ಯೆಯಲ್ಲಿ ಪ್ರವೀಣನಾದ ಇಂದ್ರಜಿತ್ತು ಕೂಡ ತನ್ನ ತಂದೆಯ ಕುತಂತ್ರಕ್ಕೆ ಸಹಾಯ ಮಾಡಿದರು ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಜ ತ್ರಿಜಟೆ, ಆ ರಾವಣ ಅಜೇಯನೆಂಬ ಸೋಗಿನಲ್ಲಿ ಅಲ್ಪರಲ್ಲಿ ಅಲ್ಪನಂತೆ ವಂಚನೆಯ ಯೋಚನೆ ಮಾಡುತ್ತಾನೆ. ಅದೆಲ್ಲ ಕೊನೆಯಾಗಬೇಕೆಂದರೆ ಅವನ ಸಂಹಾರವಾಗಬೇಕು. ಹೌದು ಸೀತೆ, ಆದರೆ ಅದು ಸಾಧ್ಯವಾಗಬೇಕಾದರೆ ಈಗ ಯುದ್ಧಕ್ಕೆ ಹೋಗಿರುವ ಅವನ ಪುತ್ರರ ಅವಸಾನವಾಗಬೇಕು. ಮಹೋದರ, ಮಹಾಪಾರ್ಶ್ವ, ಪ್ರಣಾಮಗಳು ಮಹಾಪ್ರಭು. ಅಪ್ಪಣೆ ಲಂಕೇಶ್ವರ. ಮಹೋದರ, ಮಹಾಪಾರ್ಶ್ವ, ನನ್ನ ಪುತ್ರರಾದ ತ್ರಿಶಿರಸ್ಸು ದೇವಾಂತಕ, ನರಾಂತಕ ಮತ್ತು ಅತಿಕಾಯ ಪ್ರಚಂಡ ಪ್ರತಿಜ್ಞೆ ಮಾಡಿ ರಣರಂಗಕ್ಕೆ ಹೋಗಿದ್ದಾರೆ. ನೀವುಗಳು ಅವರಿಗೆ ಬೆಂಗಾವಲಾಗಿ ನಿಂತು ಸಮಯಕ್ಕೆ ಸರಿಯಾಗಿ ಸಹಾಯ ನೀಡಬೇಕು. ಹಾಗೆ ಆಗಲಿ ಲಂಕೇಶ್ವರ, ನಾವು ಈಗಲೇ ರಣರಂಗಕ್ಕೆ ತೆರಳುತ್ತೇವೆ. ವಿಭೀಷಣ, ಆ ರಾವಣನ ಪರಾಕ್ರಮವೆಲ್ಲ ಬರೀ ಮಾತಿನ ಬಡಿವಾರವಾದಂತಾಯಿತು. ಅಜೇಯನೆಂದು ಅಹಂಕಾರ ಪಡುವ ಅವನು ತಾನು ಯುದ್ಧಕ್ಕೆ ಬರದೆ ತನ್ನ ಸಹೋದರರನ್ನು ಪುತ್ರರನ್ನು ಕಳಿಸಿ ಅವರು ಬಲಿಯಾಗುವುದನ್ನು ನೋಡ್ತಾ ಕುಳಿತಿದ್ದಾನೆ. ಲಕ್ಷ್ಮಣ, ರಾವಣ ವೀರನೇ ಆದರೂ ರಾಮನ ಮುಂದೆ ಮಂಕಾಗಿದ್ದಾನೆ. ಒಂದೇ ಒಂದು ಅನುಭವದಿಂದ ರಾಮನ ಪರಾಕ್ರಮದ ಬಗ್ಗೆ ಅವನು ಭಯಗೊಂಡಿರುವ ಸಾಧ್ಯತೆಯೂ ಇದೆ. ವಿಭೀಷಣ, ನಮಗೆ ರಾವಣನೊಬ್ಬನೇ ಪರಮಶತ್ರು. ಅವನೇ ನೇರವಾಗಿ ಬಂದು ನನ್ನೊಂದಿಗೆ ಯುದ್ಧ ಮಾಡಿದ್ದರೆ ಅವನ ಬಂಧು ಬಾಂಧವರು, ಪುತ್ರ ಸೇನಾಧಿಪತಿಗಳು ಬಲಿಯಾಗುವುದು ತಪ್ಪುತ್ತಿತ್ತಲ್ಲವೇ? ರಾಕ್ಷಸ ಕುಲ ನಾಶವಾಗುವುದನ್ನು, ಅವರ ನೋವು ನರಳಾಟಗಳನ್ನು ನಾವು ನಿವಾರಿಸಬಹುದಾಗಿತ್ತಲ್ಲವೇ? ನಿನ್ನ ಮಾತು ನಿಜ ರಾಮಚಂದ್ರ. ಯುದ್ಧವೆಂದ ಮೇಲೆ ಅಪಾರ ಸಂಖ್ಯೆಯಲ್ಲಿ ಸೈನಿಕರು ತಮ್ಮ ಪ್ರಾಣತ್ಯಾಗ ಮಾಡುತ್ತಾರೆ. ತಮ್ಮ ಒಡೆಯ ಮಾಡಿದ ತಪ್ಪಿಗಾಗಿ ಪಾಪ ಅವರು ಬಲಿಯಾಗುತ್ತಾರೆ. ಅವರ ಕುಟುಂಬ ವರ್ಗದವರು ಸಂಕಟದ ಉರಿಯಲ್ಲಿ ಬೇಯುತ್ತಾರೆ. ನಂತರ ಸೇನಾನಿಗಳು, ಆಪ್ತ ವೀರರು, ಕಡೆಗೆ ತನ್ನ ಒಡ ಹುಟ್ಟಿದ ಸಹೋದರರು ಮತ್ತು ಅವರ ಪುತ್ರರ ಸರದಿ ಬರುತ್ತದೆ. ಅದರ ಬದಲು ದ್ವಂದ್ವ ಯುದ್ಧ ಮಾಡಿ ತನ್ನ ಪೌರುಷ ಪ್ರದರ್ಶನ ಮಾಡಲು ಮುಂದಾಗಿದ್ದರೆ ಆ ರಾವಣ ತನ್ನ ಅಪರಾಧಕ್ಕೆ ತಾನೇ ಶಿಕ್ಷೆ ಪಡೆಯುತ್ತಿದ್ದ. ನಿಜ ಲಕ್ಷ್ಮಣ, ಸಹೋದರನಾಗಿ ನಾನು ಹೇಳಿದ ಮಾತುಗಳನ್ನು ರಾವಣ ಕೇಳಿದಿದ್ದರೆ ರಾವಣನಿಗೆ, ಲಂಕೆಗೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ. ಹೌದು ವಿಭೀಷಣ, ಬಿದ್ದ ಪೆಟ್ಟಿನಿಂದ ಪಾಠ ಕಲಿಯದ ದುಷ್ಟ ಬುದ್ಧಿಯವನು ಆ ರಾವಣ. ಇಲ್ಲವಾದರೆ ಹನುಮಂತ ಲಂಕಾ ದಹನ ಮಾಡಿ ಬಂದಾಗಲೇ ಅವನು ಎಚ್ಚರಗೊಳ್ಳುತ್ತಿದ್ದ. ಅವನು ಪಾಠ ಕಲಿಯುವುದಿಲ್ಲ. ಪಾಠ ಕಲಿಯಬೇಕಾದ ಪ್ರಸಂಗಗಳಿಂದ ಅವನ ಹಠ ಹೆಚ್ಚಾಯಿತು ಅಷ್ಟೇ. ನೀವೆಲ್ಲ ಮಹಾಸಾಗರವನ್ನು ದಾಟಿ ಬರುವಿರೆಂದು ಅವನು ನಿರೀಕ್ಷಿಸಿರಲಿಲ್ಲ. ಜೊತೆಗೆ ತನ್ನಲ್ಲಿದ್ದ ರಾಕ್ಷಸ ಸೈನ್ಯದ ಬಲ, ಹೊರಬಲಗಳಿಂದ ತಾನು ಅದೇನೆಂಬ ಭ್ರಮೆಯಲ್ಲಿ ನರವಾನರನ್ನು ತುಚ್ಛವಾಗಿ ಭಾವಿಸಿದ. ಈಗಲೂ ಕಾಲ ಮಿಂಚಿಲ್ಲ ವಿಭೀಷಣ. ರಾವಣ ತಾನೇ ನನ್ನೆದುರಿಗೆ ವೀರನಂತೆ ಬಂದು ಹೋರಾಡಲಿ, ಅಳಿದುಳಿದ ರಾಕ್ಷಸ ಕುಲವನ್ನು ರಕ್ಷಿಸಿಕೊಳ್ಳಲಿ. ಅದು ಸಾಧ್ಯವೆಂದು ನನಗನ್ನಿಸುತ್ತಿಲ್ಲ ರಾಮಚಂದ್ರ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಅವನ ಹಣೆ ಬರಹ ಯಾರೇನೂ ಮಾಡಲು ಸಾಧ್ಯ. ಪ್ರಭು, ಪ್ರಣಾಮಗಳು.
ಮಂಡೋದರಿ, ನಾನೀಗ ಏಕಾಂತದಲ್ಲಿರ ಬಯಸುತ್ತೇನೆ. ಏಕೆ ಪ್ರಭು? ವಾನಪ್ರಸ್ಥವನ್ನು ಸನ್ಯಾಸವನ್ನು ಆಚರಿಸಲು ಈಗಿನಿಂದಲೇ ಏಕಾಂತವಾಗಿರಲು ಅಭ್ಯಾಸ ಮಾಡಿಕೊಳ್ಳುತ್ತಿರುವಿರಾ? ಮಂಡೋದರಿ, ನನ್ನನ್ನು ಅಪಹಾಸ್ಯ ಮಾಡುತ್ತಿರುವೆಯಾ? ಆ ಶಬ್ದಗಳು ಎಂದಿಗೂ ಈ ದಶಗಂಡನ ಬಾಯಲ್ಲಿ ಬರಲು ಸಾಧ್ಯವೇ ಇಲ್ಲ. ಅವೆಲ್ಲ ಬಲಹೀನರು, ಅದೃಷ್ಟಹೀನರು ಅನಿವಾರ್ಯವಾಗಿ ಅಪ್ಪಿಕೊಳ್ಳಬೇಕಾದ ಅವಸ್ಥೆಗಳೇ ಹೊರತು ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಈ ರಾವಣನಿಗಲ್ಲ. ನನ್ನ ಆಸೆಯೂ ಅದೇ ಪ್ರಭು. ಈ ಸುಖ ವೈಭವಗಳೆಲ್ಲ ಶಾಶ್ವತವಾಗಿರಬೇಕೆಂಬುದೇ ನನ್ನ ಹಂಬಲ. ಅದಕ್ಕೆ ತಕ್ಕಂತೆ ನಿಮ್ಮ ನಿರ್ಧಾರಗಳು, ನಡವಳಿಕೆಗಳು ಇರಬೇಕಲ್ಲವೇ? ಅದಕ್ಕೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಮಾತನಾಡಲು ಬಂದೆ. ಏನದು? ಈ ಯುದ್ಧ ಕೊನೆಯಾಗಲಿ ಎಂಬ ವಿಚಾರ. ಕೊನೆಯಾಗುತ್ತದೆ. ಆ ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತಾದಿಗಳು ಹತರಾದ ನಂತರ ಯುದ್ಧ ಖಂಡಿತವಾಗಿ ಕೊನೆಯಾಗುತ್ತದೆ. ಆದರೆ ಪ್ರಭು, ಯುದ್ಧ ಆರಂಭವಾದಾಗಿನಿಂದ ಹತರಾಗುತ್ತಿರುವವರು ನಮ್ಮವರು. ಏನು ನಿನ್ನ ಮಾತಿನ ಅರ್ಥ? ನಾನು ಹೇಳುತ್ತಿರುವುದು ಸತ್ಯವಲ್ಲವೇ ಪ್ರಭು? ನಮ್ಮ ಕಡೆ ಎಂತೆಂಥ ವೀರರು ಹತರಾದರು. ನಿಮ್ಮ ಪ್ರೀತಿಯ ಸೋದರ ಕುಂಭಕರ್ಣನು. ಸಾಕು ಸಾಕು ಮಾಡು. ನೀನು ನನ್ನ ಗುಪ್ತ ಶತ್ರುವಿನಂತೆ ಮಾತನಾಡಬೇಡ. ಯುದ್ಧವೆಂದ ಮೇಲೆ ಸಾವು ನೋವುಗಳು ಇದ್ದೇ ಇರುತ್ತದೆ. ಕುಂಭಕರ್ಣನೊಬ್ಬ ಹತನಾದರೆ ನಾನು ದುರ್ಬಲನೆಂದು ಭಾವಿಸಿದೀಯಾ? ನೀವು ದುರ್ಬಲರೆಂದು ನಾನು ಹೇಳಲಿಲ್ಲ ಪ್ರಭು. ಆದರೆ ರಾಮ, ಲಕ್ಷ್ಮಣರು, ವಾನರ ವೀರರು ದುರ್ಬಲರಲ್ಲ ಅಲ್ಲವೇ ಪ್ರಭು? ಮಂಡೋದರಿ, ಏನು ನೀನು ನನ್ನ ಶತ್ರುವಿನ ಪ್ರಶಂಸೆ ಮಾಡಲೇ ಬಂದಿರುವೆಯಾ? ಇಲ್ಲ ಪ್ರಭು. ಉಳಿದ ನಮ್ಮವರು ಆ ರಾಮನ ಬಾಣಕ್ಕೆ ತುತ್ತಾಗದಿರಲಿ ಎಂದು ಹೇಳಿದೆನಷ್ಟೇ. ನನ್ನವರು ಎಂದರೆ ನೀನು ಯಾರ ವಿಷಯವನ್ನು ಮಾತನಾಡುತ್ತಿರುವೆ ಮಂಡೋದರಿ? ನಮ್ಮ ಇಂದ್ರಜಿತುವಿನ ಬಗ್ಗೆ ಹೇಳುತ್ತಿದ್ದೇನೆ ಪ್ರಭು. ಮಂಡೋದರಿ, ನಮ್ಮ ಪುತ್ರ ಇಂದ್ರಜಿತುವಿನ ಬಗ್ಗೆ ಏನೆಂದು ತಿಳಿದುಕೊಂಡಿರುವೆ? ನನ್ನ ಎಲ್ಲ ವೀರರು ಒಂದು ತೂಕವಾದರೆ ನನ್ನ ಪುತ್ರ ಮೇಘನಾದನೇ ಒಂದು ತೂಕ.